ಹಾಯ್ ಹಲೋ ನಮಸ್ಕಾರ. ಕಪ್ ನಮ್ದೇ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನಿದ್ದೀನಿ ಆದರ್ಶಿನಿ ಆ್ಯಂಡ್ ನಮ್ಮ ಜೊತೆಗೆ ಇವತ್ತು ಮಾಡೆಲ್ ಕಮ್ ಆಕ್ಟ್ರೆಸ್ ಆಗಿರುವಂತಹ ಪ್ರೀತಿ ಗೌಡ ಇದ್ದಾರೆ. ಪ್ರೀತಿ ಗೌಡ ಅವರೇ, ವೆಲ್ಕಮ್ ಟು ದಿ ಶೋ. ಸೊ ಹೇಗಿದೆ ಜೋಶ್? ಇನ್ನೂ ಜಾಸ್ತಿ ಇರಬೇಕು, ಬಿಕಾಸ್ ಜೋಶ್ ಹ್ಯಾಸಲ್ವುಡ್ ಅವರು ಇವತ್ತು ನಮ್ಮ ಟೀಮಿಗೆ ಬರ್ತಿದ್ದಾರೆ, ಅವರೇ ಬಲ. ಆ್ಯಂಡ್ ನಮ್ಮ ಜೊತೆಗೆ ಗುರುಗಳಿದ್ದಾರೆ. ನಾನು ಅಂದರೆ ನಂಬರ್ ಅಂದರೆ ನಾನು ಬರ್ರೋ ಅನ್ನುವಂತಹ ಆರ್ಯವರ್ಧನ್ ಗುರುಗಳಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸಧರ್ಮದೇವೈತಾಂ ಕಲ್ಪವೃಕ್ಷ ತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವ ನಮಸ್ತೆ. ಹರಿಗೂ ಕ್ಷಣದೆ ಗುರುಗೂ ಕ್ಷಣದೆ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಖಂಡಿತ ಅಲ್ಲಿ ಕೂಡ ಬೆಂಗಳೂರು ಜಿಂಗ ಲಕ RCB ನೋಡೋಣ. ಬರ್ರಿ ಅನ್ನಿ. ಬರ್ರ ಎಲ್ಲ ಗ್ಯಾರಂಟಿ ಟಿವಿ ಫುಲ್ ಜೋಶಲ್ಲಿ ಇದ್ದಾರೆ. ಸಮುದ್ರದಲ್ಲೆಲ್ಲ ಆಟ ಆಡಿ ಫುಲ್ ಕಿಕ್ ಬಂದಿದೆ ಗುರುಗಳಿಗೆ. ನಿಮ್ಮ ಹತ್ರ ಮಾತಾಡ್ತೀನಿ ಗುರುಗಳೇ, ಬಟ್ ಅದಕ್ಕಿಂತ ಮುಂಚೆ ಇವತ್ತು IPL ಸೀಸನ್ 18ರ ಪ್ಲೇ ಆಫ್ ಪಂದ್ಯ ಆರಂಭ ಆಗ್ತದೆ. ಇನ್ನೇನು ಕೌಂಟ್ ಡೌನ್ ಕೂಡ ಶುರು ಆಗಿದೆ. ಸೊ ಎಲ್ಲರೂ ಕಾತುರದಿಂದ ಕಾಯ್ತಿರುವಂತಹ ಆಟ ಇವತ್ತೇನು 7:15ಗೆ ಶುರುವಾಗಲಿದೆ. ಚಂಡೀಗಢನ ಮಲ್ಲನ್ಪುರದಲ್ಲಿ ಮೊದಲ ಮ್ಯಾಚ್ ಇವತ್ತು ಕ್ವಾಲಿಫೈಯರ್ ಮ್ಯಾಚ್ ಆಗ್ತಿದೆ. ಸೊ ಮೊದಲ ಮ್ಯಾಚ್ನಲ್ಲಿ RCB ವರ್ಸಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಿರುತ್ತೆ. ಸೊ ಗೆಲ್ಲುವ ತಂಡ ನೇರವಾಗಿ ಫೈನಲ್ಸ್ಗೆ ಹೋಗುತ್ತೆ. ಸೋಲೋ ತಂಡಕ್ಕೆ ಮತ್ತೊಂದು ಚಾನ್ಸ್ ಇದೆ. ಬಟ್ RCB ಇವತ್ತು ಗೆಲ್ಲಿ ಅನ್ನೋದೇ ಎಲ್ಲ RCB ಅಭಿಮಾನಿಗಳ ಆಶಯ ಮತ್ತು ದೇವ್ರ ಹತ್ರ ಎಷ್ಟೊಂದು ಜನ ಹರಕೆ ಕೂಡ ಕಟ್ಟಿದ್ದಾರೆ. ಸೊ ಸಂಜೆ 7:30ಕ್ಕೆ ಆರಂಭವಾಗಲಿರುವಂಥ ಹೈ ವೋಲ್ಟೇಜ್ ಮ್ಯಾಚ್ ಇದಾಗಲಿದೆ. ಸೊ ಬೆಂಗಳೂರು ಹಾಗೂ ಪಂಜಾಬ್ ಈವರೆಗೆ ಕಪ್ಪನ್ನು ಗೆದ್ದಿಲ್ಲ, ಬಟ್ ಸೆಮಿಫೈನಲ್ಸ್ ತನಕ ಎರಡೂ ತಂಡಗಳು ಹೋಗಿದೆ. ಬಟ್ ಈ ಸಲ ಏನಾಗುತ್ತೆ ಅನ್ನೋದೇ ಎಲ್ಲ ಫ್ಯಾನ್ಸ್ಗಳ ಒಂದು ಕಾತುರತೆ. ಸೊ ಎರಡೂ ತಂಡಗಳಿಗೆ ಇದೊಂಥರ ಮಹತ್ವದ ಮ್ಯಾಚು. ಸೀಸನ್ 18ರಲ್ಲಿ ಕಪ್ ನಮ್ಮದೇ ಎಂತಿದ್ದಾರೆ RCB ಫ್ಯಾನ್ಸ್ಗಳು. ಸೊ ನೋಡಬೇಕು. ಸೊ 18ನೇ ಆವೃತ್ತಿ 1-8 ನಂಬರು. ಗುರುಗಳು ಹೇಳ್ತಾ ಇದ್ರು 18-9 ನಮ್ಗಾಗಿ ಬರಲ್ಲ ಅಂತ. ಹೆಂಗೆ ನಾವು ಅಷ್ಟೇ ಸ್ಮೈಲಲ್ಲೇ ಎಲ್ಲ ಮುಗಿಸ್ಬಿಟ್ರು ಆರ್ಯವರ್ಧನ್ ಗುರುಗಳಿಗೆ. ಬನ್ನಿ ಗುರುಗಳೇ, ಮಾತಾಡಿ. ಇಲ್ಲ, ಭಾಳ ಅದ್ಭುತವಾಗಿ ಭಾಳ ವೈಬ್ರೇಷನ್. ಇವತ್ತಿನ ಮ್ಯಾಚು ತುಂಬ ಚೆನ್ನಾಗಿದೆ. ಇಲ್ಲಿವರೆಗೂ ತುಂಬ ಕಷ್ಟಪಟ್ಟು ಗೆದ್ದಿದ್ದಾರೆ. ಇಲ್ಲಿವರೆಗೂ ಪಂಜಾಬ್ ತುಂಬ ಒಳ್ಳೆ ಟೀಮ್ ಅಂತ ಹೇಳುತ್ತೆ. ಪಂಜಾಬಲ್ಲಿ ಯಾಕಂದ್ರೆ 29ನೇ ತಾರೀಕು 11 ಹೌದೌದು 1-1-2 ಹೌದೌದು ಚೆನ್ನಾಗಿದೆಯಾ ನಮಗೆ ವಿರಾಟ್ ಕೊಹ್ಲಿ ಅವ್ರಿಗೆ? ವಿರಾಟ್ ಕೊಹ್ಲಿ ಚೆನ್ನಾಗಿದೆ. ಇಲ್ಲ 18ನೇ ತಾರೀಕು ಇಲ್ಲಿವರೆಗೂ ನಮಗೂವರೆಗೂ ಮ್ಯಾಚ್ ಬಿದ್ದಿರೋದು 2 ಮ್ಯಾಚಲ್ಲಿ. ಒಂದು 18ನೇ ತಾರೀಕು ನಾವು ಸೋತಿದ್ದೀವಿ, 20ನೇ ತಾರೀಕು ನಾವು ಗೆದ್ದಿದ್ದೀವಿ. ಬಹಳ ವಿಶೇಷವಾಗಿ ಅದು ನಾವು ತವರಲ್ಲಿ ಬಂದವ್ರಿಗೆ ಆತಿಥ್ಯ ಕೊಡ್ಬೇಕಲ್ಲ, ಅವ್ರಿಗೆ ಬೇಜಾರು ಮಾಡ್ಬಾರ್ದಲ್ಲ ಅಂತ ನಾವು ಸೋತ್ವಿ ಅಷ್ಟೇ. ಬೇರೆ ಕಡೆ ಹೋದ್ರೆ ನಮ್ದೇ ಆಟ. ಇವತ್ತು ಬೇರೆ ಕಡೆನೇ ಆಡ್ತಾ ಇರೋದು, ನಮ್ಮ ತವರಲ್ಲ. ಅವ್ರ ಪಿಚ್ಚಲ್ಲಿ ಆಡ್ತವ್ರೆ, ಅವ್ರ ಪಿಚ್ಚಲ್ಲಿ ಆಡ್ತಾರೆ. ಹಾಗಾಗಿ ಬೆಂಗಳೂರು ಟೀಮ್ ತುಂಬ ಎಲ್ಲ ಟೀಮು 4 ಸ್ಟ್ರಾಂಗ್ ಆಗಿದ್ದಾವೆ. ಅದರಲ್ಲಿ ಇವತ್ತು ಒಳ್ಳೆ ಮ್ಯಾಚ್ ಅಂತ ಹೇಳುತ್ತೆ. ಭಾಳ ಒಳ್ಳೆ ಮ್ಯಾಚ್ ಸಿಕ್ಕಿದೆ. ಅದರಲ್ಲೂ ಶ್ರೇಯಸ್ಸಯ್ಯರ್ಗೆ ತುಂಬ ಅದ್ಭುತವಾದ ಪ್ಲೇಯರ್ಸ್. 6ನೇ ತಾರೀಕು ಈ ವರ್ಷದ ಲಕ್ಕಿ ನಂಬರ್ಸ್ 6 ಅಂತ ಹೇಳುತ್ತೆ. 6 ಮತ್ತು 1 ತುಂಬ ಬ್ಯೂಟಿಫುಲ್ ಅಂತ ನಂಬರ್ಸ್. 6, 5 ಲಕ್ಕಿ ನಂಬರ್ಸ್ ಡೇಟ್ ಆಫ್ ಬರ್ತು. ಅದ್ರಲ್ಲಿ ಶ್ರೇಯಸ್ಸಯ್ಯರ್ 6ನೇ ತಾರೀಕು ಹುಟ್ಟಿದ್ದಾರೆ. ಅದು ತುಂಬ ಬ್ಯೂಟಿಫುಲ್ ಡೇಟ್. ಅವ್ರು 6 and 5 ಕಾಂಬಿನೇಷನ್ ಬೇರೆ. ಅದ್ರಲ್ಲಿ ಬೇರೆ ಶ್ರೇಯಸ್ಸಯ್ಯರ್ ಬಿಡಿ ಗುರುಗಳೇ, ನಮ್ಮವ್ರ ಬಗ್ಗೆ ಮಾತಾಡಿ, ನಮ್ಮ RCB ಅವ್ರ ಬಗ್ಗೆ ಮಾತಾಡಿ. RCBಲಿ ಏನಾಗುತ್ತೆ ಅಂದರೆ ಇವತ್ತು ಈ ಸರಿ ಹಾರಾಡ್ತಾವ್ರೆ. ಹಾಗಾಗಿ RCB ಫಾಲೋವರ್ಸು ಹಾರಾಡ್ತಾವ್ರೆ, RCBನೂ ಹಾರಾಡ್ತಾವ್ರೆ. RCBಗೆ ಇವತ್ತು ಸಖತ್ ಒಳ್ಳೆ ಮ್ಯಾಚ್ ಅಂತ ಹೇಳುತ್ತೆ. ತುಂಬ ಅದ್ಭುತವಾದ ಮ್ಯಾಚ್. ನಮ್ಮ ಕ್ಯಾಪ್ಟನ್ ಭವಿಷ್ಯ ಹೇಗಿದೆ? ರಜತ್ ಪಾಟಿದಾರ್ಗೆ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಭಾಳ ಅದ್ಭುತವಾಗಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ರಜತ್ ಪಾಟಿದಾರ್ಗೆ. ನನ್ನ ಒಂದು ಪ್ರಕಾರ ತುಂಬ ಒಳ್ಳೆ ಅಂದರೆ ಇವತ್ತೇನು ಟಾಸ್ 2 ನಡೀತಿದೆ. ಟಾಸ್ ಗೆದ್ರು. ಹಿಂದೆ ಆಡಿದಂಥ ಮ್ಯಾಚ್ ರಜತ್ ಪಾಟಿದಾರ್ ಅವರು ಅನ್ಕೊಂಡಂಥ ಪರ್ಫಾರ್ಮೆನ್ಸ್ನ ನೀಡಿಲ್ಲ. ಇವತ್ತು ಪರ್ಫಾರ್ಮೆನ್ಸ್ ಸಖತ್ತಾಗಿ ಕೊಡ್ತಾರೆ. ಏನು ಕತೆ? ಇವತ್ತು ಚೆನ್ನಾಗಿ ಕ್ಯಾಪ್ಟನ್ ತುಂಬ ತಲೆಯಿಂದ ಮಾಡ್ತಾರೆ. ಮತ್ತು ಇಲ್ಲಿ ಏನಕ್ಕೆ ಈ ಮಾತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಟೀಮಲ್ಲೂ ಇಂಟರ್ನ್ಯಾಷನಲ್ ಪ್ಲೇಯರು ಇಂಡಿಯನ್ ಟೀಮಲ್ಲಿ ಆಡೋರಿದೆ. ಆದರೆ ಪಂಜಾಬಲ್ಲಿ ಶ್ರೇಯಸ್ ಅವರೊಬ್ಬರು ಬಿಟ್ಟರೆ ಇಂಟರ್ನ್ಯಾಷನಲ್ ಮ್ಯಾಚ್ ಆಡಿದವ್ರು ಯಾರೂ ಇಲ್ಲ ಪಾಪ. ಅದರಲ್ಲಿ ಒಬ್ಬ ಈ ಚಾಲೇನೇ ಇರ್ಬೋದು 100%. ಚಾಲ್ಗೊಂದು ಸ್ವಲ್ಪ ಹುಷಾರ ನೋಡ್ಕೋಬೇಕು. ಚಾಲ್ ಭಾಳ ಇಂಪಾರ್ಟೆಂಟ್. ನೀನೇ ಸಾಕಿದ ಗಿಣಿ ಹಾಟ್ ತುಂಬಾ ಬರುತ್ತೆ ನಂಗೆ. RCB ಅವ್ರು ಸಾಕಿದ ಗಿಣಿನೇ ಅವ್ರನ್ನ ಬಂದು ಕುಗ್ತಾ ಇರೋದು, ಅದೇ ಆಗ್ತಾ ಇರೋದೆಲ್ಲ ಮ್ಯಾಚ್. ಮತ್ತು ಇನ್ನೊಬ್ಬ ಭಾಳ ಮಿರಾಕಲ್ ಏನಪ್ಪ ಅಂದರೆ, ಪಂಜಾಬಲ್ಲಿ ವಿರಾಟ್ ಕೊಹ್ಲಿನ ಜಾಸ್ತಿ ಔಟ್ ಮಾಡ್ತಾನೆ. ಅವನೊಬ್ಬ ಹುಷಾರು 16ನೇ ತಾರೀಕು. ಅವ್ರು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವತ್ತು ಟೀಮ್ ತುಂಬ ಚೆನ್ನಾಗಿದೆ. 2 ಟೀಮು ಚೆನ್ನಾಗಿದೆ.
ನನ್ನ ಸಪೋರ್ಟ್ RCB ಮಾಡ್ತೀನಿ. ಅದು ಹೆಂಗೆ ಅಂತ ಹೇಳ್ತೀರಾ. ಸೊ ಪ್ರೀತಿ ಗೌಡ ಅವರೇ, ಸೊ ಹೇಳಿ, ಹೌ ಎಕ್ಸೈಟೆಡ್ ಆರ್ ಯು ಫಾರ್ ಟುಡೇಸ್ ಮ್ಯಾಚ್? ವೆರಿ ಎಕ್ಸೈಟೆಡ್. ಫಸ್ಟ್ ಆಫ್ ಆಲ್ ನಾನು ಒಂದು ಕ್ರಿಕೆಟ್ ಸ್ಲೋಗನ್ ಹೇಳಕ್ಕೆ ಇಷ್ಟಪಡ್ತೀನಿ. ಬದುಕು ಕ್ರಿಕೆಟ್ ಇದ್ದಂತೆ, ನಮ್ಮ ಸುತ್ತ ಇರುವವರು ನಮ್ಮಂತೆಯೇ ಕಂಡರೂ ನಮ್ಮವರಲ್ಲ. ಇದೇ ಸತ್ಯ. ಹಾಗೆ IPL ಎಲ್ಲರೂ ನಮ್ಮವ್ರೆ, ಅಂದರೆ ಹೋಲ್ ಎಲ್ಲರೂ ಆಡುವಾಗ ನಮ್ಮ ಟೀಮು IPL ಅಂತ ಬರುತ್ತೆ, ಬಟ್ ಎಲ್ಲರೂ ನಮ್ಮ ಸೋಲ್ಗಾಗಿಯೇ ಕಾಯ್ತಾ ಇರ್ತಾರೆ. ಹಾಗೆ RCB ಸೋಲಿಗೆ ಕಾಯ್ತಾನೆ ಇರ್ತಾರೆ. ಸೊ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ಇಬ್ರು, ನಾನೇನು ಹೇಳ್ತೀನಿ ಅಂದರೆ ಇಬ್ರು ತಂಡ ಕೂಡ ಸಮ ಬಲಶಾಲಿಗಳೇ. ಇಬ್ರು ಒಂದು ತಕ್ಕಡಿಯಲ್ಲಿ ಹಾಕಿ ತೂಗಿದ್ರೆ ಇವರು ಸಮ ಇದ್ದಾರೆ, ಎಲ್ಲೂ ಮೇಲೂ ಕೆಳಗೂ ಬರಲ್ಲ. ಯಾಕಂದರೆ ಆಡಿರೋ ಅಷ್ಟು ಮ್ಯಾಚಲ್ಲಿ ಲೈಕ್ 14 ಮ್ಯಾಚ್ ಏನೋ ಇಬ್ಬರು ಆಡಿದ್ದೀವಿ, 9 ಇಬ್ಬರು ಗೆದ್ದಿದ್ದೀವಿ, 4 ಮ್ಯಾಚ್ ಇಬ್ಬರು ಸೋತಿದ್ದೀವಿ. ಸೊ ಇನ್ನೊಂದು ಕೂಡ ಮಳೆಯಿಂದಾಗಿ ರದ್ದಾಗಿದೆ. ನಾನೇನು ಹೇಳ್ತೀನಿ ಅಂದರೆ ಎಲ್ಲೂ ಮೇಲೆ ಕೆಳಗೆ ಅಂತಲೇ ನೋಡೋಕ್ಕೆ ಸಿಗಲ್ಲ, ಅಷ್ಟು ಬಲಶಾಲಿ ಆಗಿರುವಂತಹ 2 ಟೀಮ್ಗಳು. ಸೊ ಕಾಯ್ದು ನೋಡಬೇಕು. ಎಲ್ಲೋ ಒಂದು ನೆಟ್ ರನ್ ರೇಟಲ್ಲಿ ಮಾತ್ರ ಸ್ವಲ್ಪ ಅಂತರದಲ್ಲಿ ಅವ್ರ ಮೇಲಿದ್ದಾರೆ, ಬಿಟ್ಟರೆ ತುಂಬಾ ಸ್ಟ್ರಾಂಗ್ ಆಗಿದೆ 2 ಟೀಮು. ಇವತ್ತು ಪ್ರಿಡಿಕ್ಷನ್ ಕೇಳಿದ್ರೆ ನನಗೆ ಸ್ವಲ್ಪ ಕಷ್ಟನೇ ಹೇಳೋದು, ಯಾಕಂದರೆ ಸಮಬಲಶಾಲಿಗಳು. ನೋಡೋಣ ಏನಾಗುತ್ತೆ ಮ್ಯಾಚ್. ಸೊ ಯುದ್ಧಕ್ಕೆ ಅಖಾಡಕ್ಕೆ ಇಳಿದ್ರೆ ನಮ್ಮ ಆಪೋನೆಂಟು ಸಮವಾಗೇ ಇರಬೇಕು. ಟುಸ್ಪಟಾಕಿ ಜೊತೆ ಹೋರಾಡಿ ಗೆದ್ದು ಏನು ಮಜಾ ಅನ್ಸಲ್ಲ. ಬಟ್ ಇವತ್ತು ಮಜಾ ಕೊಡ್ತಾರ, ಕಿಕ್ ಕೊಡ್ತಾರ, ಕಾದು ನೋಡ್ಬೇಕಾಗಿದೆ.